ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ತೊದಲಬಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಪಿಕೆಪಿಎಸ್ ಅವ್ಯವಹಾರ ಮತ್ತು ಕರ್ತವ್ಯ ಲೋಪದ ಆರೋಪ. ತೊದಲಬಾಗಿ ಗ್ರಾಮ, ಜಮಖಂಡಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಆರೋಪ ಮಾಡಿದವರು ಅಪ್ಪಾಶಿ ಬೋರಗಾಂವ್ಕರ್, ಸಂಘದ ಸದಸ್ಯ. ಸ್ವಜನ ಪಕ್ಷಪಾತ. ಸಂಘದ ಹಿಂದಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ತಮ್ಮ ಸಂಬಂಧಿಕರು ಹಾಗೂ ಸಿಬ್ಬಂದಿಗಳಿಗೆ ಲಕ್ಷಾಂತರ ರೂಪಾಯಿಗಳಷ್ಟು ಬೆಳೆ ಸಾಲವನ್ನು ನಿಯಮಬಾಹಿರವಾಗಿ ನೀಡಿದ್ದಾರೆ. ತಾರತಮ್ಯ. ಬೇರೆ ಸಾಮಾನ್ಯ ರೈತರು ಸಾಲಕ್ಕಾಗಿ ಬಂದಾಗ ಕಠಿಣ ನಿಯಮಗಳನ್ನು ಪಾಲಿಸಲು ಹೇಳಲಾಗುತ್ತದೆ, ಆದರೆ ತಮ್ಮವರಿಗೆ ಯಾವುದೇ ನಿಯಮಗಳನ್ನು ಪಾಲಿಸಿಲ್ಲ. ಅಧಿಕಾರ ದುರುಪಯೋಗ. ತಮ್ಮ ಅಧಿಕಾರವನ್ನು ಬಳಸಿಕೊಂಡು ಸಹಕಾರ ಸಂಘದ ಹಣವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ. ಸಾರ್ವಜನಿಕ ಸೇವಾ ಸ್ಥಾನದಲ್ಲಿದ್ದುಕೊಂಡು ನಿಯಮಗಳನ್ನು ಮೀರಿ ವೈಯಕ್ತಿಕ ಲಾಭಕ್ಕಾಗಿ ಹೆಚ್ಚಿನ ಸೌಲಭ್ಯಗಳನ್ನು ಪಡೆದಿದ್ದಾರೆ. ರೈತರಿಗೆ ಅನ್ಯಾಯ. ಈ ಅವ್ಯವಹಾರಗಳಿಂದಾಗಿ ಅರ್ಹ ರೈತರಿಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಲಾಗಿದೆ. ಅಪ್ಪಾಶಿ ಬೋರಗಾಂವ್ಕರ್ ಅವರ ಬೇಡಿಕೆ. ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ತಕ್ಷಣ ಈ ವಿಷಯದಲ್ಲಿ ಗಮನಹರಿಸಿ ಸಂಘದಲ್ಲಿ ನಡೆಯುತ್ತಿರುವ ಅನ್ಯಾಯವನ್ನು ಪರಿಶೀಲಿಸಬೇಕು ಮತ್ತು ತಪ್ಪಿತಸ್ಥರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ, ಅನ್ನದಾತ ನ್ಯೂಸ್ ಕನ್ನಡ, ಜಮಖಂಡಿ. ಮೇಲಾಧಿಕಾರಿಗಳು ಬಂದ ಅದನ್ನ ವಸೂಲಿ ಕ್ರಮ ತಗೋರಿ. ಆ ಪ್ರಕಾರ ಬಾಳಿ ಸಾಲ ಮರುಪಾವತಿ ಮಾಡ್ಕೊಂಡು ನೀರು ಮಾಡಿಬಿಟ್ರು. ಆದ್ರೆ ಈಗ ನೀವು ಕೊಟ್ಟದ್ದು ನಿಯಮ ಬಾಹಿರವಾಗಿ ಅಂದಂಗೆ ಒಪ್ಕೊಂತೀರ? 13 ಜನರಿಗೆ ಕೊಟ್ಟಂತ ಸರ್, ನಿಯಮ ಬಾಹಿರವಾಗಿ ಕೊಟ್ಟಿದ್ದು ಸತ್ಯ. ನನ್ನ ಹೆಸರು ಅಪ್ಪಾಶಿ ಭೀಮ್ಸಿ ಬೋರಗಾಂವ್ಕರ್ ಉರ್ಫ್ ಸೂರ್ಯವಂಶಿ. ನಾನು PKPS ತೊದಲಬಾಗಿ ಹೊಸದು. ಇದರ ಸಹಕಾರ ಹಣ ಮತ್ತು ಸಂಘದ ಹಣ ದುರ್ಬಳಕೆ ಕುರಿತು ನಾನು ಇವತ್ತು ಮಾಹಿತಿ ಕೊಡ್ತೀನಿ. ಆದ ಕಾರಣ ಮುಂದೆ ಸಂಘದ ಶೇರ್ ಸರ್ಟಿಫಿಕೇಟ್ ಯಾರಿಗೆ ಕೊಟ್ಟಿರೋದಿಲ್ಲ ರೈತರಿಗೆ. ಮುಂದೆ ಎರಡನೇದು ಮುಖ್ಯ ಕಾರ್ಯದರ್ಶಿಯವರು 1 ಲಕ್ಷಕ್ಕಿಂತ ಹೆಚ್ಚು ಬೆಳೆಸಾಲ ಅವರೇ ತೆಗೆದುಕೊಂಡಿರ್ತಾರೆ, ಬೇಕಾದವ್ರಿಗೆ ಕೊಟ್ಟಿರ್ತಾರೆ. DCC ಬ್ಯಾಂಕ್ನಾಗ ಕೇಳಿದರೆ 50,000 ಮಾತ್ರ ನೀಡುತ್ತೇವೆ ಎಂದು ಹೇಳಿರ್ತಾರೆ. ಸಿಬ್ಬಂದಿಯವರೇ 3% ಬಡ್ಡಿಯಲ್ಲಿ ದ್ರಾಕ್ಷಿ ಸಾಲವನ್ನು ತೆಗೆದುಕೊಂಡಿರುತ್ತಾರೆ ಹಾಗೂ ತಮಗೆ ಬೇಕಾದವರಿಗೆ 10 ಲಕ್ಷದವರೆಗೆ ಹಣ ಕೊಟ್ಟಿರ್ತಾರೆ. ದ್ರಾಕ್ಷಿ ಸಾಲ 3% ಬಡ್ಡಿ ಒಳಗೆ. ನಿರ್ದೇಶಕರು ಹಾಗೂ ದ್ರಾಕ್ಷಿ ಸಾಲ ಹಚ್ಚದಿದ್ರೂ ಅವ್ರಿಗೆ 10 ಲಕ್ಷದವರೆಗೆ 3% ಬಡ್ಡಿ ಒಳಗೆ ನೀಡುತ್ತಾರೆ. ಹಾಗೂ ರೇಷನ್ ಅಂಗಡಿ ಹಂಚುವ ಪ್ರತಿಯೊಬ್ಬ ಕುಟುಂಬಕ್ಕೂ 8 ರಿಂದ 10 ಕಿಲೋ ಅಕ್ಕಿ ಕಡಿಮೆ ಕೊಟ್ಟಿರ್ತಾರೆ. ಅದರ ಲೈಸೆನ್ಸ್ ರದ್ದಾಗಿರುತ್ತದೆ, ತಹಶೀಲ್ದಾರ್ ಬಂದು ರದ್ದು ಮಾಡಿರ್ತಾರೆ. ಆದ ಕಾರಣ ಯಾವ ಕಾನೂನು ಕ್ರಮ ಕೈಗೊಂಡಿರುವುದಿಲ್ಲ ಸಂಬಂಧಿಕರು. ಮುಂದೆ ಸಿಬ್ಬಂದಿಯವರು, ಮುಖ್ಯ ಕಾರ್ಯದರ್ಶಿಯವರು 75,000 ಸಿಬ್ಬಂದಿಯವರು ವೇತನ ಇರುತ್ತದೆ ಹಾಗೂ ಕಾರ್ಯದರ್ಶಿಯವರಿಗೆ 1,30,000ವರೆಗೆ ತೆಗೆದುಕೊಂಡಿರುತ್ತಾರೆ. ರೈತರಿಗೆ ಡಿವಿಡೆಂಡ್ 6% ಮಾತ್ರ ನೀಡುತ್ತಾರೆ. ಸಂಘದ ಖರೀದಿ ಮಾಡಿದ ಮಾಲನ್ನು ಮಾರಿಕೊಂಡಿರುತ್ತಾರೆ. ಸಂಘದ ಜಮಾ ಮಾಡಿರುವುದಿಲ್ಲ. ಸೋಲಾರ್ ಮತ್ತು ಕುಡಿ ನೀರಿನ ಘಟಕಗಳನ್ನು ಮಾರಿಕೊಂಡಿರುತ್ತಾರೆ. ರೈತರಿಂದ ಕಟ್ಟಡ ನಿಧಿ ಅಂತ ಸಾದಿಲ್ವಾರ ಅಂತ ಹೇಳಿ ರೈತರಿಂದ ಹಣ ವಸೂಲಿ ಮಾಡುತ್ತಾರೆ. ಲೆಕ್ಕ ಸರಿಯಾಗಿ ಇರುವುದಿಲ್ಲ. ಸರ್ಕಾರದಿಂದ ಸಾಲ ಮನ್ನಾ ಆದಾಗ ರೈತರಿಂದ 2,000 ರಿಂದ 3,000ವರೆಗೆ ಹಣ ಪಡೆದುಕೊಂಡಿರುತ್ತಾರೆ. ಆದರೂ ಆ ಹಣ ಎಲ್ಲಿ ಜಮಾ ಇರುವುದಿಲ್ಲ. ಮುಂದೆ ತಮ್ಮ ಬೇಕಾದವರಿಗೆ ರಾಜ್ಯದ ಬೇರೆ ಜಿಲ್ಲೆಗಳಿಗೆ 4 ಜಿಲ್ಲೆಗಳಿಗೆ ಸಾಲ ಕೊಟ್ಟಿರ್ತಾರೆ, ಬೇರೆ ರಾಜ್ಯಕ್ಕೂ ಕೊಟ್ಟಿರ್ತಾರೆ. ಜತ್ ತಾಲೂಕಿನಲ್ಲಿ ಶೇರ್ ಸರ್ಟಿಫಿಕೇಟ್ ಯಾವ ರೈತರಿಗೆ ನೀಡಿರುವುದಿಲ್ಲ. ಶುದ್ಧ ಕುಡಿಯುವ ನೀರಿನ ಘಟಕ ಮಾರಿ 8 ವರ್ಷ ಆಗಿರುತ್ತದೆ. ಕೇವಲ ಆರಂಭ ಕೇಳಿದಾಗ ಒಂದು ಹಳೆಯ ಶುದ್ಧ ನೀರಿನ ಘಟಕವನ್ನು ತಂದು ಇಟ್ಟಿರುತ್ತಾರೆ. 1,50,000 ರೂಪಾಯಿ ಅದರ ಖರ್ಚು ಹಾಕಿರುತ್ತಾರೆ. AR ಆಫೀಸರು ಸೆಕ್ರೆಟರಿ ತೊದಲಬಾಗಿ ಸೊಸೈಟಿ ಹೊಸದು. ಆದ ಕಾರಣ ಆ ಸೆಕ್ರೆಟರಿನ ಏನೇ ತಂಟೆ ತಕರಾರನ್ನ ಅರ್ಜಿ 5 ವರ್ಷದಿಂದ AR ಆಫೀಸಿಗೆ ಎಡ್ತಾಕಿದ್ರು ಯಾಕೆ ಕ್ರಮ ಕೈಗೊಂಡಿಲ್ಲ. ಸೆಕ್ರೆಟರಿ ಹೇಳಿದಂಗೆ ನನಗೆ ಈ AR ಅವರು ಸಲಹೆ ಸೂಚನೆಗಳು ಕೊಡ್ತಾರೋ, ಕಾಗದಪತ್ರ ಕೊಡ್ತಾರೋ, ಅವರಾಗಿ ಬಂದು ತನಿಖೆ ಮಾಡಿಲ್ಲ. ಯಾವ ನನಗೆ ಆದೇಶಗಳು ಹೊರತು ಮಾಡಿಲ್ಲ. ಆದ ಕಾರಣ ಸೆಕ್ರೆಟರಿ ಅವರು ಹೇಳಿದಂಗೆ AR ಆಫೀಸರು ಕೇಳ್ತಾರೆ. ಆದ ಕಾರಣ ನನ್ನ ನ್ಯಾಯ ಪೂರ್ತಿ ತನಿಖೆ ಆಗುವವರೆಗೆ ನಾನು ಹಿಂದೆ ಸರಿಯುವುದಿಲ್ಲ. ನನ್ನ ಪಂಚಲ್ ಪೇಪರ್ಸ್ ಎಲ್ಲ ಅದಾವೆ. 64 ಇನ್ಕ್ವೈರಿ ಆಗ್ಬೇಕಂತ ನಾನು ಪೂರ್ತಿ ವಾದ ನೀತಿ. ನಾ ಅಲ್ಲಿವರೆಗೆ ನಾ ಹಿಂದೆ ಸರಿಯುವುದಿಲ್ಲ. ಹೈಕೋರ್ಟ್ಗೆ ಹೋಗ್ಲಕ್ಕೂ ಸಜ್ಜನು.
ನಾ ಅದಕ್ಕೆ ಎ ಆರ್ಗೂ ಅನ್ಸೋದಿಲ್ಲ ಡಿ ಆರ್ಗೂ ಅನ್ಸೋದಿಲ್ಲ. ಅವ್ರು ಎಲ್ಲ ಸೆಕ್ರೆಟ್ರಿ ಪಾರ್ ಕೈಗೊಂಬೆ ಆಗ್ಯಾರು. ಅದ ಕಾರಣ ರೈತರ ನ್ಯಾಯ ಒಟ್ಟು ಅವ್ರು ಬಗೆಹರಿಸ್ಲಿಕ್ಕೆ ತಯಾರಿಲ್ಲ. 64 ಇನ್ಕ್ವೈರಿ ಆಗೋ ತನಕ ನಾ ಹಿಂದೆ ಸರಿಯುವುದಿಲ್ಲ. ತೊದಲಬಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ತೊದಲಬಾಗಿ ಇದಕ್ಕೆ ಅದರ ಬಗ್ಗೆ ಅಲ್ಲಿರುವ ಲೋಪದೋಷಗಳ ಕುರಿತು ಸೂರ್ಯವಂಶರು ಕೊಟ್ಟಿರುವಂಥ ಇದನ್ನು ಪರಿಶೀಲಿಸಲಾಗಿ ಆಲ್ರೆಡಿ ಸಿ ಡಿ ಅವರಿಗೆ ವರದಿ ಕೊಟ್ಟಿದೆ. ನಿನ್ನೆ ಅವರು ಬಂದಾಗ ಏನು ಲೋಪದೋಷಗಳದೋ ನಾನೇ ಒಂದು ದಿನ ಖುದ್ದಾಗಿ ಬಂದು ಭೇಟಿ ನೀಡಿ ಅವುಗಳನ್ನ ಪರಿಶೀಲಿಸಿ ಕೂಲಂಕುಷವಾಗಿ ವರದಿಯನ್ನು ನೀಡ್ತೀವಿ ಅಂತ ಈಗ ಆಲ್ರೆಡಿ ಹೇಳಿದ್ದೀವಿ. ಅದರ ಪ್ರಕಾರ ನಾವು ಮುಂದಿನ ವಾರದಲ್ಲಿ ಹೋಗಿ ಅದನ್ನು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತೀವಿ. ಹಲವಾರು ಬಾರಿ ನಿಮ್ಮ ಹತ್ರ ಬಂದ್ರು ಅವರು ಏನು ಕ್ರಮ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಅವ್ರು ಕೊಟ್ಟಿದ್ದಾರೆ, ಅದಕ್ಕೆ ಅವರಿಗೆ ಸಂಬಂಧಪಟ್ಟಂಥ ಇದರಿಂದ ಡಿ ಸಿ ಬ್ಯಾಂಕಿಗೆ ಕೊಟ್ಟಿದ್ದಾರೆ, ಡಿ ಆರ್ ಕೊಟ್ಟಿದ್ದಾರೆ, ಅದನ್ನು ಪರಿಶೀಲನೆ ಮಾಡಿ ಅವ್ರು ಕೊಟ್ಟಿದ್ದಾರೆ. ಅವು ಏನದಾವ ಈ ಕೊಟ್ಟಿದ್ದನ್ನು ಸಮೇತ ನಾವು ಪರಿಶೀಲನೆ ಮಾಡಿ ಅವ್ರಿಗೆ ಉತ್ತರ ಕೊಡ್ತೀವಿ ಅಥವಾ ಅದನ್ನು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತೀವಿ. ನಮಸ್ಕಾರ ಅನ್ನದಾತ ವೀಕ್ಷಕರೇ, ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ, ವ್ಯಥೆ, ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ. ಹಳ್ಳಿಗಳಿಂದ ದಿಲ್ಲಿಯವರೆಗೆ, ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ, ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ. ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ, ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ. ಜೈ ಕಿಸಾನ್. ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.